ಏನು ಮಳೆನೋ ಏನೋ, 5 ನಿಮಿಷ ಬಿಸಿಲಿರುತ್ತೆ, 5 ನಿಮಿಷ ಮಳೆ ಬರುತ್ತೆ. ಬಟ್ಟೆ ಒಣಗ್ಸೋದೇ ಕಷ್ಟ ಆಗ್ಬಿಟ್ಟಿತ್ತಂಗೆ. ಏನಾರ ಕೆಲಸ ಮಾಡಕ್ಕೆ ಕುತ್ಕೊಂಡಿರ್ತೀವಿ, ಅವಾಗಲೇ ಒಂದು ಹಾಕನಿ ತೆಗೆದು ಒಳಗೆ ಹಾಕೋಗಷ್ಟು ಬರೋಷ್ಟೊತ್ತಿಗೆ ಅಲ್ಲೇ ಬಿಸಿಲತ್ತಿರ್ತೈತೆ. ಇದ್ರ ಸಾಕಾಗೋಯ್ತಿ ಬಟ್ಟೆ ಒಣಗ್ಸೋದಂತೂ. ಓ, ಗಾಯತ್ರಿ ಅಕ್ಕಂದು ಇಲ್ಲೇ ಇರಂಗೆ ಐತೆ. ಗಾಯತ್ರಿ ಅಕ್ಕ, ಏನ್ ಮಾಡ್ತಿದ್ದೀರಾ? ಫಾತಿಮಾ, ಏನು ಈ ಕಡೆಗೆ ಬಂದ್ಬಿಟ್ಟಿಯಾ? ನಿಮ್ದಕ್ಕೆ ಬಟ್ಟೆ ಒಣಗುತ್ತಿದ್ರಾ? ಹ್ಞೂ ಕಣೆ, ಈ ಒಣಗ್ಸಕ್ಕೆ ಬಟ್ಟೆ ಒಗದ್ರೆ ಒಣಗ್ಸೋದೇ ಕಷ್ಟ. ಒಗೆಯೋದೇನೋ ಒಗದ್ ಬಿಡ್ತೀವಿ, ಈ ಒಣ ಒಳಗೆ ಹೋಗಿರ್ತೀವಿ, ಅಲ್ಲೇ ಟಕ 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 ಹಾಕನಿ ಬರ್ತೈತಿ. ಅಲ್ಲೇ ತಕ್ಕಂದು ಒಳಗಾಗಿರ್ತೀವಿ, ಅಲ್ಲೇ ಬಿಸಿಲು ಬೀಳ್ತೈತಿ. ನನಗಂತೂ ಅಲ್ಲೇ ಬಟ್ಟೆ ಒಣಗ್ಸೋದ್ರ ಕಾಲಕ್ಕೆ ಸಾಕಾಗೋಗ್ಬಿಟ್ಟೈತಿ. ನಮ್ದು ಅದೇ ಕತೆ ಅಕ್ಕ. ಹಂಗೆ ಒಣಗಿಸಿದ್ರೆ ಬಟ್ಟೆ ಎಲ್ಲ ಮುಗ್ಲು ವಾಸನೆ, ಮನೆ ಒಳಗೆ ಹಾಕಿದ್ರೆ ಇಡೀ ಸತ್ತ ಹಂಗೆ ಇರುತ್ತೆ. ಹ್ಞೂ ಕಣೆ, ಎಲ್ಲಾರ ಹಂಗೆ ಹಾಕಿದ್ರೆ ಇಲ್ಲಿ ಸತ್ತಂಗಿರುತ್ತೆ. ಆ ಕಂಫರ್ಟ್ ಅಂತ ತಂದು ಹಾಕ್ತಿವಿ, ಹಂಗೆ ವಾಸನೆ ಬರುತ್ತೆ ಅಂತ ಮಳೆಗಾಲದಾಗ. ಎಂತದಕ್ಕ ಕಂಫರ್ಟ್? ಎಲ್ಲಿ ಸಿಗುತ್ತಕ್ಕ ಅದು? ರುದ್ರೇಶ್ ಅಂಗಡಿ ಸಿಕ್ಕತ್ ನೋಡಿ. ಕಂಫರ್ಟ್ ಕೊಡ್ರಿ ಬಟ್ಟೆಗೆ ಹಾಕೋದು ಅಂದ್ರೆ ಕೊಡ್ತಾರೆ. 100 ರೂಪಾಯಿ ಏನಪ್ಪ ಅಷ್ಟೇ. ನಮ್ಮನೇಲಿ ತರ್ತಾರೆ, ನನಗೂ ರೇಟ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಹೌದೇನಕ್ಕ, ನಾನು ಒಂದು ತರಿಸ್ತೀನಿ ತಡಿ. ಬಟ್ಟೆಗಳು ಈ ಮಳೆಗಾಲದ ಮುಗ್ಲು ವಾಸನೆ ನಮಗೆ ಒಂಥರ ಆಗುತ್ತೆ. ತರ್ಸ್ಕ ಬಂದ. ಯಾಕಕ್ಕ ನೀನ್ ಪಾರಕ್ಕ ಮನೆ ತಕ್ಕೆ ಹೋಗಿಲ್ಲ? ಯಾಕೆ? ನೀ ವಿಷಯನೇ ಗೊತ್ತಿಲ್ಲ? ಏನ್ ವಿಷಯ? ಮನೆಗೆ ಬದುಕು ಮಾಡ್ಕಂತ ಮಾಡ್ಕಂತ ಏನ್ ವಿಷಯನೂ ಗೊತ್ತಾಗಲ್ಲ ಕಣೆ. ಅಯ್ಯೋ, ಪಾರಕ್ಕನ ಮಗಳು ಇದ್ಲಲ್ಲಕ್ಕ ತುಳಸಿ, ಅವಳು ಆ ಬಡ್ಡಿ ಕೊಡ್ತಿತ್ತಲ್ಲ ಬಂಗಾರಮ್ಮ, ಅವ್ರ ಹುಡುಗನ ಜೊತೆ ಓಡಿ ಹೋಗಿದ್ದಾಳಂತೆ. ಹಾ, ಏನ್ ಹೇಳ್ತಿದೀಯ ಫಾತಿಮಾ? ಓ, ನಿಮ್ದಕ್ಕೆ ವಿಷಯನೇ ಗೊತ್ತಿಲ್ಲ ಅನ್ಸ್ತಿದೆ. ಎಲ್ಲ ಊರು ತುಂಬಾ ಸುದ್ದಿ ಇದೆ. ನೀವೇನ್ ಮಾಡ್ತಿದ್ದೀರಾ ಒಳಗ್ ಸೇರ್ಕೊಂಡು? ಅಯ್ಯೋ, ಅವ್ರ ದೊಡ್ಡ ಮಗಳು ತುಳಸಿ. ತುಳಸಿ ನೀನೆ ಕನಕ ಬಂಗಾರಕ್ಕ ಮಗನ ಜೊತೆ ಶ್ರೀಮಂತಿಕೆ ನೋಡಿ ಓಡೋಗಿದೆ ಅಂತೆ. ಎಲ್ಲ ಊರು ತುಂಬಾ ಇದೇ ಮಾತು. ಅಯ್ಯೋ, ಶಾಲಕ ಪಾಪ ಬಾಳ ಒಳ್ಳೆ ಬುದ್ಧಿ ಕಲ್ಸಿ ಬೆಳೆಸಿತ್ತು ಕಣೆ. ಅಯ್ಯೋ, ನಾವ್ ಹೇಳ್ಕೊಟ್ರೆ ಕಲಿಬೇಕಲ್ಲಕ್ಕ. ಒಂದು ವಿಷಯ ಗೊತ್ತೇನಕ್ಕ ನಿನಗೆ? ಇನ್ನ ಶಾರದಕ್ಕ ಅವರು ಮಾಟ ಮಂತ್ರ ಮಾಡಿಸಿ ಆ ಹುಡುಗನ ಜೊತೆ ಕಳ್ಸಿದ್ದಾರೆ ಅಂತ ಊರು ತುಂಬಾ ಮಾತಾಡ್ತಿದ್ದಾರೆ. ಮುಚ್ಚೆ ಬಾಯ್ನ. ಯಾಕೆ ಮಾಟ ಮಂತ್ರ ಮಾಡ್ಸ ಶಾರದಕ್ಕ? ಹಂಗ್ ಪ್ರೀತಿಯಿಂದ ಸಾಕ್ತಾರನ ಅಂತರಿ ಕೊಡ್ತತ? ಆಕೇನ್ ಮನುಷ್ಯನ ಬಂಗಾರಮ್ಮ? ಏನೋ ಬಿಡಕ್ಕ, ನಮಗೆ ಯಾಕೆ ಕಂಡರ್ ಮನೆ ಮಾತು. ಏನ್ ಮಾತಾಡ್ತಾರ ಕಣೆ ಜನ? ಏನೋ ಪ್ರೀತಿ ಮಾಡಿ ಹೋಗಿದ್ದಾರು, ಹಂಗಂತ ಮಾಟ ಮಂತ್ರ. ಯಪ್ಪ, ಎಂತೆಂತ ಜನ ಅದಾರೆ. ಅಕ್ಕ, ನಿನಗೆ ಈಗ ಎಷ್ಟು ತಿಂಗಳು? ಈಗ 7 ತುಂಬ 8 ಐತೆ ಫಾತಿಮಾ. ಅಕ್ಕ, ದೇವರತಕ್ಕೆ ಗಂಡು ಹುಡುಗ ಹುಟ್ಲಿ ಅಂತ ಬೇಡಿಕ. ಹೆಣ್ಣು ಹುಟ್ಟಿ ಹಿಂಗೆ ಓಡಿ ಹೋದ್ರೆ ಏನು ಮಾಡ್ತೀಯ? ಮುಚ್ಚೆ ಬಾಯ್ನ. ಅದು ದೇವ್ರು ಕೊಡೋದು ಗಂಡೋ ಹೆಣ್ಣು ಯಾವ್ದೋ ಒಂದು ಅವ್ರ ಹಣೆ ಬರ್ದಂಗೆ ಹಾಕುತ್ತೆ. ಒಳ್ಳೆ ರೀತಿಯಾಗಿ ಹುಟ್ಟಿ ಬಂದು ಬೆಳೆದ್ರೆ ಸಾಕು. ಆಯ್ತಕ್ಕ, ಬರ್ತೀನಿ. ನಮ್ಮನೆಗಿನ್ನೂ ಅಡಿಗೆನೂ ಮಾಡಿಲ್ಲ, ಏನಿಲ್ಲ. ಸರಿ, ಹೋಗು. ಅಯ್ಯೋ, ನನ್ನ ಗಾಯಿ ಎಷ್ಟು ಕೆಲಸ ಮಾಡ್ತಾಳೆ ಬಸ್ರಿ ಆದ್ರೂ. ಗಾಯಿ ಗಾಯಿ, ಏನ್ರಿ? ಒಣಗಾಕ್ತಿದೀಯಾ? 5-5 ನಿಮಿಷಕ್ಕೂ ಮಳೆ ಬರುತ್ತೆ, ಬಿಸಿಲು ಬೀಳುತ್ತೆ ಅಲ್ವಾ? ಒಳಗೆ ಹಗ್ಗ ಕಟ್ಟಿದ್ನಲ್ಲ, ಅಲ್ಲೇ ಹಾಕ್ಬೇಕಾ? ನೆರಳಿಗೆ ಒಣಗಿದ್ರೆ ಒಂಥರ ಮುಗ್ಲು ವಾಸನೆ ಕಣ್ರಿ, ಅದಕ್ಕೆ ತಂದಿಲ್ಲ ಹಾಕಿದೆ. ನೀನಿವಾಗ ಮಾಮೂಲಿ ಮನುಷ್ಯ ಅಲ್ಲ, ನಮ್ಮ ಪಾಪನ ಹೊಟ್ಟೆಗಿಡ್ಕಂದೀಯ. ಹುಷಾರಾಗಿರ್ಬೇಕು. ಎಲ್ಲಾರ ಜಾರು ಬಿದ್ದರೆ ಏನು ಮಾಡ್ತೀಯ? ಹ್ಞೂನ್ರಿ, ಹುಷಾರಾಗೆ ಓಡಾಡ್ತಿದ್ದೀನಿ. ಅಮ್ಮ ಆಗಿದ್ದಾರೆ. ಈಗ ಊಟ ಕೇಳಿದ್ರು ಊಟ ಕೊಟ್ಟು ಬಿಸಿಲತ್ತಲ್ಲ ಸ್ವಲ್ಪ ಬಟ್ಟೆ ಹೊಡಕನ ಅಂತ ಬಂದೆ. ಸರಿ ತಗ, ನಾನು ಒಳಗೋಗಿ ಊಟ ಮಾಡ್ತೀನಿ. ಅದೇ ಇರಿ. ಏನು? ಈಗ ಫಾತಿಮಾ ಬಂದಿದ್ಲು ಕಣ್ರಿ, ಒಂದು ವಿಷಯ ಹೇಳಿದ್ಲು. ಏನೋ ಶಾರದಕ್ಕನ ಮಗಳೇನ ಬಂಗಾರಮ್ಮನ ಮಗನ ಜೊತೆ ಮದುವೆ ಆಗಿತ್ತೆ ಅಂತ ಹೇಳಿದ್ಲು. ಕಣೆ, ನಿನ್ನೆನೇ ಗೊತ್ತಿತ್ತು. ಆದರೆ ನೀನು ಪ್ರೆಗ್ನೆಂಟ್ ಇದೆಯಲ್ಲ, ಈ ಥರದವೆಲ್ಲ ವಿಷಯ ಹೇಳ್ಬಾರ್ದು, ಮನ್ಸಿಗೆ ನೋವು ಮಾಡ್ಕಂತೀಯ ಅಂತ ಹೇಳಲಿಲ್ಲ. ಏನು ಮಾಡೋದು ಏನು, ಶಾರದಕ್ಕ ಮನೆಗಾರ ಹೋಗ್ಬರ್ಬೇಕಾಯ್ತು ಕಣ್ರಿ. ಬೇಡ ಬೇಡ, ಈಗ ಬೇಡ. ಅವರೇ ನೋವಲ್ಲದಾರೆ. ಎಲ್ಲರೂ ಊರು ತುಂಬ ಬರೇ ಪಾಪ ಅವಮಾನ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮಾತಾಡ್ಸಂತೆ. ಸರಿ, ಬರ್ರಿ ಊಟ ಮಾಡ್ರಿ. ಸರಿ ಬಾ. ಜಾಸ್ತಿ ಕೆಲಸ ಮಾಡಬೇಡ ಈ ಟೈಮಲ್ಲಿ, ನಿಧಾನ. ಏನು ಆಗಲ್ಲ ಬಿಡ್ರಿ. ನಾನೇ ಒಬ್ಳೆ ಅಡಿತಾಳೆ ನಡೀತೀನಿ ಅನ್ನಂಗೆ ಮಾಡ್ತೀರಾ? ಊರಾಗೆಲ್ಲ ಅಡ್ಕಂದಿಲ್ಲೇನ್ರಿ? ನೀನು ನನ್ನ ಹೆಂಡ್ತಿ, ನಾನು ನಿನಗೋಸ್ಕರ ಕಾಳಜಿ ವಹಿಸ್ತೀನಿ. ಸರಿ ನಡೀರಿ. ಇವ್ರ ಮನೆಗೆ ಏನೇನೋ ಇದಾವೆ. ಗ್ಯಾಸ್ ಹಚ್ಬೇಕು. ನಮ್ಮ ಮನೆಗೆ ಹಿಂಗಿಲ್ಲಪ್ಪ. ಸೌದೆ ಇಟ್ಟರೆ ಬೆಂಕಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಅಡುಗೆ ಆಗುತ್ತೆ. ಇವ್ರದ್ದೊಂಥರ ವಿಚಿತ್ರವಾಗೈತೆ. ಯಾಕಾದ್ರೂ ಮದುವೆ ಆದ್ನು. ಓ, ಏನು ಮಾಡ್ತಿದ್ದಾರೆ ನಮ್ಮ ತುಳಸಿ ಅವರು? ನೀ ಅಡುಗೆ ಮಾಡ್ತಿದ್ದೆ. ಏನು ಅಡುಗೆ ಮಾಡ್ಬೇಕಂತ ಗೊತ್ತಿಲ್ಲ. ಅತ್ತೆಯರು ಕೇಳೋಣ ಅಂದೆ, ಭಯ ಆಗುತ್ತೆ ಅತ್ತೆಯರ ಹತ್ರ ಹೋಗೋಕೆ. ನಮ್ಮ ಚಿಕ್ಕಿ ಇದ್ದಾರಲ್ಲ, ಅವ್ರನ್ನೇ ಕೇಳಬೇಕಾಯ್ತು. ಇಲ್ಲ, ಅವರು ಗಣಪತಿ ಹಬ್ಬಕ್ಕೆ ಊರಿಗೆ ಹೋಗಿದ್ದಾರೆ. ನಾನೇ ಹೇಳ್ಕೊಡ್ತೀನಿ ಬಾ ಎಲ್ಲ ಅಡುಗೆ ಮಾಡೋದು ಹೆಂಗೆ ಅಂತ. ಸರಿ. ಮನಸಲು ನೀನೆ ನನ್ನಾಣಿ, ನಿನ್ನಾಣಿ ನಿನ್ನಾಣಿ ನನ್ನಾಣಿ. ಹೋಗ್ರಿ, ನೀನು ಆಚೆ ಆಗುತ್ತಪ್ಪ. ನಾವಿಬ್ರು ಮದುವೆ ಆಗಿದ್ದೀವಿ ಈಗ.
ನಾಚಿಕೆ ಅಲ್ಲ, ಊರಿನ ಆಚಿಕೆ. ಸರಿ ಸರಿ, ಈಗ ನನಗೆ ಅಡುಗೆ ಮಾಡೋದು ಹೇಳ್ಕೊಡ್ರಿ. ಅತ್ತೆ ಬಂದರೆ ಈಗ ಜೋರು ಮಾಡ್ತಾರೆ. ಸರಿ ಸರಿ, ಅಡುಗೆ ಮಾಡೋದು ಹೇಳ್ಕೊಡ್ರಿ. ನನಗೆ ಅಡುಗೆ ಮಾಡಬೇಕು. ಅತ್ತೆ ಬಂದರೆ ಬೈತಾರಷ್ಟೇ. ಸರಿ ಬಾ. ಹೋಗಪ್ಪ, ಯಾರಾದರೂ ನೋಡಿದ್ರೆ. ಯಾರು ನೋಡ್ತಾರೆ? ಏಯ್ ಗಣಿ, ಒತ್ತೆ. ಏನಮ್ಮ? ಏನಿದು? ಇಲ್ಲಮ್ಮ, ತುಳಸಿ ಗ್ಯಾಸ್ ಹಚ್ಚೋಕೆ ಬರಲ್ಲ ಅಂದ್ಲು, ಹೇಳ್ಕೊಡೋಣ ಅಂತ ಬಂದೆ. ಅದೇ ನೋಡಿದೆ ಏನು ಹೇಳ್ಕೊಡ್ತದೀಯಾ ಅಂತ. ಸರಿ ಸರಿ ನಡಿ, ನಾನು ಹೇಳ್ಕೊಡ್ತೀನಿ. ಆಯ್ತಮ್ಮ. ಯಾಕೆ ನಿನಗೆ ಗ್ಯಾಸ್ ಹಚ್ಚಿ ನಿನಗೆ ಗ್ಯಾಸ್ ಹಚ್ಚಿ ಅಡುಗೆ ಮಾಡಕ್ಕೆ ಬರಲ್ಲ? ಇದನ್ನೇ ಕಲ್ತ್ಕೊಂಡಿರೋದು, ನಿಮ್ಮ ಅಪ್ಪ ಅಮ್ಮ ಇದೇ ಕಲ್ಸಿರೋದು ನಿನಗೆ. ನಮ್ಮ ಮನೆಗೆ ಈ ಥರದ್ದೆಲ್ಲ ಇಲ್ಲ. ಒಲೆ ಸೌದೆ ಇಟ್ಟು ಬೆಂಕಿ ಹಾಕಿ ಅಡುಗೆ ಮಾಡೋದಲ್ಲ, ಇದು ಹೆಂಗೋ ಗೊತ್ತಿಲ್ಲ, ಅದಕ್ಕೆ ಭಯ ಆಯಿತು, ಅವ್ರನ್ನ ಕರೆದೆ. ಇಂಥ ಮೂದೇವಿ ಕಟ್ಕಂದ್ರೆ ಇನ್ನೇನು, ಏನು ನೋಡಿ ಕಟ್ಕಂದ ಏನೋ ನಿನ್ನ. ಅಲ್ಲಿ ಗ್ಯಾಸ್ ಹಚ್ಚೋದು ಲೈಟ್ರ್ ಐತೆ ನೋಡು, ತಗೊಂಡು ಹಿಂಗೆ ಹೊಚ್ಚು, ಆನ್ ಆಗುತ್ತೆ. ಹಾಂ ಗೊತ್ತಾಯ್ತತ್ತೆ. ಇವತ್ತು ನನ್ನ ಮಗಳು ಬರ್ತಾಳೆ, ಎಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡು ಅತ್ತೆ. ಅಯ್ಯೋ, ಅತ್ತೆ ಬೇರೆ ಸಿಟ್ಟು ಮಾಡ್ತಾರೆ. ಗಡ 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 ಅಡುಗೆ ಮಾಡಿ ಇಟ್ಬಿಡೋಣ. ಹಬ್ಬ, ಹೆಂಗೋ ಎಲ್ಲ ಅಡುಗೆ ಆಯಿತು. ನಮ್ಮ ಮನೆಗೆ ನೋಡಿದರೆ ಸೌದೆ ಹುರಿದು ಸಾಕಾಗೋದು, ಇಲ್ಲಿ ಎಷ್ಟು ಗಾಢ ಅಡುಗೆ ಆಯ್ತಲ್ಲ. ನಮ್ಮ ಅಮ್ಮಂಗೂ ಹೇಳ್ಬೇಕು ಈ ಥರದ್ದೊಂದು ಗ್ಯಾಸ್ ತರಿಸ್ಕೊಳಮ್ಮ ಅಂತ. ಅತ್ತೆ ಅಡುಗೆ ಆಯಿತು. ಸರಿ ಸರಿ, ಎಲ್ಲ ಮುಚ್ಚಿಡು. ಮುಚ್ಚಿಟ್ಟು ಬಂದು ಇಲ್ಲಿ ಹೊರ ಕಸ ಹೊಡಿ ಬಾ. ಸರಿ ಅತ್ತೆ. ಅಯ್ಯೋ, ನನ್ನ ಮಗಳಲ್ಲಿ ಒಬ್ಳೆ ಹೆಂಗ್ ಅಡಿಗೆ ಮಾಡ್ತದಳು ಏನೋ, ಇಂಥ ಕೆಲಸ ಮಾಡ್ಕೊಂಡ್ಬಿಡ್ತಾ ಹುಡುಗಿ. ಶಾರದಾ, 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 ಯಾಕೆ ಹಿಂಗದೀಯಾ? ನೀನು ನೋಡಕ್ಕಾಗ್ತಿಲ್ಲ, 4 ದಿವಸ ಆಯ್ತು. ಏನ್ ಮಾಡೋದ್ರಿ, ಮಗಳು ನೋಡಿದ್ರೆ ಹಿಂಗ್ ಮಾಡಿದ್ಲು, ಅದೇ ಚಿಂತೆ ನನಗೆ. ಹೋಗ್ಲಿ ಬಿಡೆ, ಏನೋ ಆಗೀತಿ, ಈಗ ಏನು ಮಾಡ್ತೀಯ? ಅವಳೇ ಇಷ್ಟಪಟ್ಟಿದ್ದ ಜೀವನ ಅರ್ಥಾನೆ ಅದು. ಅಲ್ಲ ರೀ, ಆ ಬಂಗಾರಮ್ಮನ್ ನೋಡಿದ್ರೇನೆ ಭಯ ಆಗ್ತೈತ್ ನನಗೆ. ಏನಾಗಲ್ಲ, ಸುಮ್ಮನಿರು, ಎಲ್ಲ ಸರಿ ಹೋಗುತ್ತೆ. ಅವಳೇ ಇಷ್ಟಪಟ್ಟು ಹೋಗಿದ್ದಾಳೆ, ಎಲ್ಲ ಅನುಭವಿಸ್ಬೇಕು. ಒಂದು 4 ದಿವಸ ಅವರು ಹಂಗೆ ಮಾಡ್ತಾರೆ. ಅವಳು ತುಳಸಿ ಬುದ್ಧಿ ನೋಡಿ ಅವರು ಸರಿ ಆಗ್ತಾರೆ. ಏನ್ ಸರಿ ಆಗ್ತಾರೋ ಏನೋ. ಈ 2 ಮಕ್ಳಿಗೂ ಫೋನ್ ಮಾಡಿ ಹಾಸ್ಟ್ಲಿಂದ ಬರ್ತೀವಿ ಅಂದ್ರು, ಬರ್ಬೋದೇನೋ ಈಗ. ಫೋನ್ ಮಾಡಕ್ ಹೋದ್ರಿ ಆ ಹುಡುಗರಿಗೆ, ಅವಕ್ಕೂ ಓದೋದೆಲ್ಲ ಹಾಳು. ಏನಿಲ್ಲ ತಗ, ನೀನು ಹಿಂಗಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ನೀನು ದಿನ ಹಿಂಗೆ ಕುತ್ಕೊಂಡ್ರೆ ಹೆಂಗೆ ನಡೀತಿತ್ತು ಮಂತೇನ? ಓದ್ಲು ಅದಕ್ಕೆ ಮಾಡೋಕ್ಕಾಕುತ್ತಿ. ನಾವು ಏನು ಅನ್ನ ಬಟ್ಟೆ ಎಲ್ಲ ಕೊಟ್ಟು ಪ್ರೀತಿ ಕೊಟ್ಟು ಬೆಳೆಸಿರ್ತೀವಿ, ಹೋಗೋದಕ್ಕೆ ಮಾಡೋಕ್ಕಾಗುತ್ತಿ? ಅವಳು ಯೋಚನೆ ಬಿಟ್ಟು 3 ಜನ ಇರೋ ಮಕ್ಳು ಕಡೆ ನೋಡು. ಅದಾಗೆ ಫಸ್ಲು ಬಂದು ನಿಂತ್ಕೊಂಡೈತಿ, ನೀನು ಹಿಂಗೆ ಮನೆ ಸೇರ್ಕೊಂಡ್ರೆ ಹೆಂಗಾಕುತ್ತಿ? ಸರಿ ಕಣ್ರಿ, ನಾಳೆ ಹೇಳ್ತೀನಿ. ಒಂದು 5-6 ಜನ ಹೆಂಗಸರು ಕರ್ಕೊಂಡೋಗಿ ಓಟ್ನು ಕಳೆ ತಗ್ಸ್ಕೊಂಬಾ. ಸರಿ ಸರಿ. ಊರು ತುಂಬ ಜನ ಹೇಳ್ತದಾರೆ ನಿನ್ನ ಮಗಳು ಓಡೋದ್ಲು ಅಂತ. ಹಂಗಂತ ನಾನು ಹಂಗೆ ಕುತ್ಕೊಂಡ್ರೆ 3 ಜನದ ಮಕ್ಳು ಗತಿ ಏನು? ಸರಿ ತಾಳ್ರಿ. ಇನ್ನು ಹೆಂಗಸ್ರ ಏನ ಗೊತ್ತು, ನನ್ನ ಕರಳು ಚುರ್ರ ಅಂತೈತಿ. ನಾನು 9 ತಿಂಗಳ ಹೊತ್ತು ಸಾಕಿ ಬೆಳೆಸಿದ್ದೀನಿ. ನನ್ನ ಮಗಳು ಹಿಂಗಾದ್ಲಲ್ಲ ಅಂತ ಅಂದ್ರೆ ಇವರು ಎಲ್ಲಿದ್ರು ಚೆನ್ನಾಗಿದ್ರಾತ್. ಇವ್ರು ಹೇಳೋದು ಸರಿನೇ. ಇನ್ನು 3 ಮಕ್ಳ ಕಡಿಕೆ ಗಮನ ಕೊಟ್ಟು ಅವನ್ನಾರ ಒಳ್ಳೊಳ್ಳೆ ಮನೆ ಕೊಟ್ಟು ಮದುವೆ ಮಾಡ್ಬೇಕು. ಸರಿ, ನಿಮಗೆ ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ಹೋಗಿ ಬರ್ತೀವಿ.